ಜುಲೈ 15ರಂದು ಕಲಬುರಗಿಯ ರಾಮತೀರ್ಥ ಚೆಕ್ ಪೋಸ್ಟ್ ಹತ್ತಿರ ಇರುವ ಮಂದಾರ ಪುಷ್ಪ ಸಭಾಂಗಣದಲ್ಲಿ ನಡೆದ ದೆಹಲಿಯ ಸಲ್ಮಾನ್ ಹೇರ್ ಟ್ರೀಟ್ಮೆಂಟ್ ಇವೆಂಟ್ ಮುಗ್ಧ ಕಲಬುರಗಿ ಜನತೆಗೆ ಯಾಮಾರಿಸಿದ್ದಾರೆ ಎಂದು ಅಖಿಲ ಕರ್ನಾಟಕ ಹಡಪದ್ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಈರಣ್ಣ ಹಡಪದ್ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೂದಲು ಇಲ್ಲದ ತಲೆಗೆ ನಮ್ಮ ಆಯುರ್ವೇದ ಕ್ರೀಮ್ ಹಚ್ಚುವ ಮೂಲಕ ಹಾಗೂ ಗುಳಿಗೆ ತೆಗೆದುಕೊಂಡರೆ ಕೂದಲು ಬರುತ್ತವೆ ಎಂದು ತಪ್ಪು ಮಾಹಿತಿ ನೀಡು ಸುಮಾರು 800ಕ್ಕೂ ಹೆಚ್ಚಿನ ಜನರನ್ನು ಇವೆಂಟ್ನಲ್ಲಿ ಭಾಗವಹಿಸಲು ಮುಗ್ಧ ಜನರ ಹತ್ತಿರ ಹಣ ವಸೂಲಿ ಮಾಡುವುದಲ್ಲದೆ ಅವರಿಗೆ ಕಳಪೆ ಮಟ್ಟದ ಕ್ರೀಮ್ ಮತ್ತು ಇನ್ನಿತರೆ ಕಾಸ್ಮೆಟಿಕ್ನಿಂದ ಚರ್ಮದ ಸೋಂಕು ಆಗಲು ಕಾರಣವಾಗುತ್ತಿದೆ. ಈಗಾಗಲೇ ಕಲಬುರಗಿಯ ಸಮೀರ್ ಎಂಬಾತನಿಗೆ ಚರ್ಮದ ಸೋಂಕು ಉಂಟಾಗಿ ರೋಗದಿಂದ ಬಳಲುತ್ತಿದ್ದಾನೆ. ಈಗಾಗಲೇ ದೆಹಲಿಯ ಸನಿ ಎಂಬಾತನ ಮೇಲೆ ಹಲವು ಕಡೆ ಪ್ರಕರಣ ದಾಖಲಾಗಿರುತ್ತದೆ. ಕಾರಣ ಇದೇ ತರಹ ಕಲಬುರಗಿಯಲ್ಲಿ ದೆಹಲಿ, ಬಿಹಾರ್, ಉತ್ತರ ಪ್ರದೇಶ ಮೂಲಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಇಂತಹ ಜನರು ಬಂದು ಕಟಿಂಗ್ ಅಂಗಡಿಯನ್ನು ಹಾಕುತ್ತಿದ್ದಾರೆ. ಇದೇ ತರಹದ ಕಳಪೆ ಮಟ್ಟದ ಕ್ರೀಮ್, ಕಾಸ್ಮೆಟಿಕ್ಸ್ಗಳನ್ನು ಬಳಸಿ ಕಲಬುರಗಿಯ ಮುಗ್ಧ ಜನರ ಭಾವನೆಗಳೊಂದಿಗೆ ಆಟವಾಡುವುದಲ್ಲದೆ ಹಣ ಲೂಟಿ ಮಾಡುತ್ತಿದ್ದಾರೆ. ಇವರುಗಳು ದೆಹಲಿ, ಬಿಹಾರ್, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಾದ ಕೊಲೆ, ದರೋಡೆ, ಲೂಟಿ ಈ ತರಹದ ಚಟುವಟಿಕೆಗಳಲ್ಲಿ ಭಾಗವಹಿಸಿರುತ್ತಾರೆ. ರಾಜ್ಯಗಳಿಂದ ಗಡೀಪಾರಾಗಿ ಕರ್ನಾಟಕಕ್ಕೆ ಬಂದು ನಮ್ಮ ರಾಜ್ಯದ ಮುಗ್ಧ ಜನರೊಂದಿಗೆ ಆಟವಾಡುತ್ತಿದ್ದಾರೆ ಎಂದು ದೂರಿದ ಅವರು ಕೂಡಲೇ ಇಂಥವರ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ದೆಹಲಿಯವರಾದಂತಹ ಸಲ್ಮಾನ್ ಎಂಬಾತನು ಬೊಕ್ಕ ತಲೆಗೆ ಇದ್ದಂಥ ತಲೆಗೆ ನಮ್ಮ ಆಯುರ್ವೇದಿಕ್ ಕ್ರೀಮ್ ಹಚ್ಚಿಕೊಂಡಾಗ, ನಮ್ಮ ಗುಳಿಗೆಯನ್ನು ತೆಗೆದುಕೊಂಡಾಗ ನಿಮ್ಮ ಕೂದಲು ಬೊಕ್ಕ ತಲೆಯ ಕೂದಲು ಬರುತ್ತವೆ ಅಂತ ಹೇಳಿ ಒಂದು ಇವೆಂಟನ್ನು ಅರೇಂಜ್ ಮಾಡಿ ಮಂದಾರ ಪುಷ್ಪ ಎಂಬ ಸಭಾಂಗಣದಲ್ಲಿ ಒಂದು ಇವೆಂಟ್ ಅರೇಂಜ್ ಮಾಡಿ 700-800 ಜನರು ಕಲಿತಕ್ಕಂಥ ಒಂದು ಕೆಲಸ ಆ ದೆಹಲಿಯ ಸಲ್ಮಾನ್ ಎಂಬಾತನು ಮಾಡಿದ್ದಾನೆ. ಆ ಒಂದು ಇವೆಂಟಿಗೆ ಕೂಡ 800ಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಸೇರಿದಂಥ ನಮ್ಮ ಮಾಹಿತಿ ಇದೆ. ಅದಕ್ಕೋಸ್ಕರ ಅದೇ ಅವರಂಥ ಒಂದು ಟ್ರೀಟ್ಮೆಂಟ್ ಪಡೆದಂಥ ಸಮೀರ್ ಎಂಬಾತನು ಕಲಬುರಗಿಯವನು ಆ ಒಂದು ಆಯುರ್ವೇದಿಕ್ ಕ್ರೀಮಲ್ಲಿ ಟ್ಯಾಬ್ಲೆಟ್ಸಲ್ಲಿ ತೆಗೆದುಕೊಂಡು ಸ್ಕಿನ್ ಡಿಸೀಸ್ ಆಗಿದೆ ಆತನಿಗೆ, ಚರ್ಮದ ಸೋಂಕಾಗಿದೆ ಆತನಿಗೆ, ಅದು ಕೂಡ ಕೇಸ್ ದಾಖಲೆ ಆಗಿವೆ. ಈ ಸಲ್ಮಾನ್ ಎಂಬಾತ ನಮಗೆ ಹಲವು ವಿವಿಧ ಜಿಲ್ಲೆಗಳಲ್ಲಿ ಕರ್ನಾಟಕದಾದಂಥ ಅಲ್ಲಿ ಭಾಳಷ್ಟು ಜಿಲ್ಲೆಗಳಲ್ಲಿ ಕೇಸ್ ಕೂಡ ದಾಖಲೆ ಆಗಿವೆಂತೆ ನಮಗೆ ಮಾಹಿತಿ ಇದೆ. ಅದಕ್ಕೋಸ್ಕರ ಈ ಒಂದು ಕಲಬುರಗಿಯ ಮುಗ್ಧ ಜನರ ಕನ್ನಡಿಗರಿಗೆ ಯಾಮಾರಿಸಿ ಕಳಪೆ ಮಟ್ಟದ ಕಾಸ್ಮೆಟಿಕ್ಸ್, ಕಳಪೆ ಮಟ್ಟದ ಕ್ರೀಮ್ಗಳಾಗಲಿ ಯಾವುದೇ ಆಯುರ್ವೇದಿಕ್ ಟ್ಯಾಬ್ಲೆಟ್ಸಲ್ಲಿ ತೆಗೆದುಕೊಂಡು ಬಂದು ನಮ್ಮ ಮುಗ್ಧ ಕಲಬುರಗಿ ಜನತೆಯ, ಕರ್ನಾಟಕ ಜನತೆಯ ಹಣವನ್ನು ಲೂಟಿ ಮಾಡೋದಲ್ಲದೆ ಅವರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೇನೆ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು, ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು, ಮಹಾನಗರ ಪಾಲಿಕೆ ಎಲ್ಲ ಇಲಾಖೆಗಳು, ಒಂದೊಂದಂತಲ್ಲ ಎಲ್ಲ ಇಲಾಖೆಗಳು ಕೂಡಲೇ ಈ ಒಂದು ಕೃತ್ಯವನ್ನು ಮಾಡಿದಂಥ ದೆಹಲಿಯ ಸಲ್ಮಾನ್ ಎಂಬಾತನ ಮೇಲೆ ಕೂಡಲೇ ಅವನನ್ನು ಪತ್ತೆ ಹಚ್ಚಿ ಅವನ ಮೇಲೆ ಕೇಸ್ ದಾಖಲೆ ಮಾಡಿಕೊಂಡು ಸ್ವಯಂ ಘೋಷಿತ ಮತ್ತು ಅವನ ವಿರುದ್ಧ ಕಾನೂನು ಪ್ರಕಾರ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಈ ಒಂದು ಕಲಬುರಗಿ ನಗರದಲ್ಲಿ ದೆಹಲಿಯಿಂದ, ಬಿಹಾರದಿಂದ, ಉತ್ತರ ಪ್ರದೇಶದಿಂದ ಬಹಳಷ್ಟು ಜನರು ಬಂದು ಇಲ್ಲಿ ಒಂದು ಚೌರದ ಅಂಗಡಿಗಳನ್ನು, ಕಟಿಂಗ್ ಅಂಗಡಿಗಳನ್ನು ಹಾಕಿದ್ದಾರೆ. ಸುಮಾರು 100ಕ್ಕಿಂತ ಹೆಚ್ಚು ಅಂಗಡಿಗಳು ಈ ಕಲಬುರಗಿಯಲ್ಲಿ ದೆಹಲಿ ಮೂಲದವ್ರದ್ದು, ಬಿಹಾರ ಮೂಲದವ್ರದ್ದು ಮತ್ತು ಉತ್ತರ ಪ್ರದೇಶ ಮೂಲದವರು ಇದ್ದು ಅವರು ಕೂಡ ಇದೇ ರೀತಿಯ ಸನ್ಮಾನ ಮಾಡಿದ್ದಾನೆ ಮೊನ್ನೆ. ಅದೇ ರೀತಿಯ ಒಂದು ಕಳಪೆ ಮಟ್ಟದ ಕಾಸ್ಮೆಟಿಕ್ ಆಗಲಿ, ಕ್ರೀಮ್ಗಳಾಗಲಿ ಅವನ್ನು ಬಳಸಿ ನಮ್ಮ ಕಲಬುರಗಿಯ ನಗರದ ಜಿಲ್ಲೆಯ ಮುಗ್ಧ ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಮತ್ತು ಸ್ಕಿನ್ ಡಿಸೀಸ್ ಆಗಲು ಮತ್ತು ಚರ್ಮ ರೋಗ ಬರಲು ಮತ್ತು ಅವರಿಗೆ ಚರ್ಮದ ಸೋಂಕನ್ನು ಬರಲು ಕಾರಣೀಭೂತರಾಗ್ತಿದ್ದಾರೆ. ಅದು ನಮ್ಮ ಜನರಿಗೆ ಮತ್ತು ಹಣ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಕೂದಲು ಬರೋದು ಒಂದು ವಿಷಯ ಇರ್ಬೋದು, ಮತ್ತು ಸೇವಿಂಗ್ ಕಟ್ಟಿಂಗ್ ಮಾಡೋದು ವಿಷಯ ಇರ್ಬೋದು, ಮತ್ತು ಅವರಿಗೆ ಕಾಸ್ಮೆಟಿಕ್ ಬ್ಯೂಟಿ ಪಾರ್ಲರ್ ವಿಷಯದಾಗಲಿ ಅವರು ಬಂದು ಕೂಡ ಅವ್ರು ಯಾರಪ್ಪ ಅಂತಂದರೆ ನಮಗೆ ಬಂದ ಮಾಹಿತಿ ಪ್ರಕಾರ ದಾಖಲಾತಿಗಳಿಲ್ಲ. ನಮಗೆ ಬಂದ ಅಲ್ಲಿ ಮಾಹಿತಿ ಪ್ರಕಾರ ಅವರು UP, ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂದರೆ ಕೊಲೆ, ಸುಲಿಗೆ, ದರೋಡೆ, ಗಡೀಪಾರಾಗಿ ಬಂದಂತಹ ಮತ್ತು ಅದರೊಳಗೆ ಕೂಡ ಬಾಲಕಾರ್ಮಿಕರು ಕೂಡ ಇದ್ದಾರೆ. ಅಂಥವರು ಬಂದು ಇಲ್ಲಿ ರಾಜಾರೋಷವಾಗಿ ಮಹಾನಗರ ಪಾಲಿಕೆಯಿಂದ ಯಾವುದೇ ರೀತಿಯ ಪರವಾನಗಿ ತೆಗೆದುಕೊಳ್ಳಲಾರದೆ ಮತ್ತು ನಾವು ಕೂಡ ಒಂದು ಕಟ್ಟಿಂಗ್ ಬರ್ಬರ್ ಶಾಪ್ನ ಜಿಲ್ಲಾಧ್ಯಕ್ಷರು, ಒಂದು ಯೂನಿಯನ್ ಪ್ರೆಸಿಡೆಂಟ್ ಇದ್ದೀನಿ 3ನೇ ಬಾರಿ, ನಮಗೂ ಕೂಡ ಮಾಹಿತಿ ಕೊಡಲಾರದೆ
ರಾಜಾರೋಷವಾಗಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ಥರ ರಾಜಾರೋಷವಾಗಿ ಬಂದು ಕಲಬುರಗಿಯಲ್ಲಿ ಕಟ್ಟಿಂಗ್ ಅಂಗಡಿಯನ್ನು ಹಾಕಿ ನಮ್ಮ ಕಲಬುರಗಿಯ ಮುಗ್ಧ ಜನರ ಜೊತೆ, ಅವರ ಭಾವನೆಗಳ ಜೊತೆ, ಅವರ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಕಳಪೆ ಮಟ್ಟದ ಕಾಸ್ಮೆಟಿಕ್ಗಳನ್ನು ಹಚ್ಚಿ ಅವರೆಲ್ಲ ಹಣನ ಲೂಟಿ ಮಾಡ್ತಾ ಇದ್ದಾರೆ ಗ್ರಾಹಕರಲ್ಲಿ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಕಣ್ಮುಚ್ಚು ಕುಂತಿದೆ ಅಂತ ಇವತ್ತು ಕೇಳೋಕ್ಕೆ ನಾನು ಬಯಸ್ತೀನಿ. ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಪರವಾನಗಿ ಇಲ್ಲದೆ ಯಾವುದೇ ಅಂಗಡಿಯನ್ನು ತೆಗೆದುಬಿಡಬಾರ್ದು, ಅವರು ಕೂಡ ಕೇಳ್ತಾ ಇಲ್ಲ. ಆಯುಕ್ತರು, ಪೊಲೀಸ್ ಆಯುಕ್ತರು ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಏನು ಎನ್ಕ್ವೈರಿ ಮಾಡ್ತಾ ಇಲ್ಲ. ವರಿಷ್ಠಾಧಿಕಾರಿಗಳು ಕೂಡ ತಾಲೂಕಾ ಮಟ್ಟದ, ಹಳ್ಳಿ ಮಟ್ಟದಲ್ಲಿ ಕೂಡ ಅವರು UP, ಬಿಹಾರ್, ದೆಹಲಿ ಮೂಲದವರು ಬಂದು ಚೌರದ ಅಂಗಡಿಯನ್ನು ಹಾಕಿ ನಮ್ಮ ಮುಗ್ಧ ಜನರ ಜೊತೆ ಆಟ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಭಾಳೇನು ಹೇಳಲಾರದೆ, 100ಕ್ಕಿಂತ ಹೆಚ್ಚು ಸಿಟಿಯಲ್ಲವ, 100ಕ್ಕಿಂತ ಹೆಚ್ಚು ಸಿಟಿ ಕಲಬುರಗಿ ನಗರದಲ್ಲಿ ಅಂಗಡಿಗಳಿದ್ದು, ಅವರು ದೆಹಲಿ, ಬಿಹಾರ್, ಉತ್ತರ ಪ್ರದೇಶ ಮೂಲದವರಾಗಿದ್ದು, ಅವರು ಕ್ರಿಮಿನಲ್ ಆ್ಯಕ್ಟಿವಿಟಿಗೆ ಒಳಪಟ್ಟಿದ್ದಾರೆ, ಗಡೀಪಾರಾಗಿ ಬಂದಿದ್ದಾರೆ ಮತ್ತು ಅದರಲ್ಲಿ ಬಾಲ ಕಾರ್ಮಿಕರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳೇ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರೇ ಮತ್ತು ವರಿಷ್ಠಾಧಿಕಾರಿಗಳೇ ಮತ್ತು ಪೊಲೀಸ್ ಆಯುಕ್ತರು ಕೂಡಲೇ ಈ ಒಂದು ವಿಷಯವನ್ನು ತಾವು ಗಂಭೀರವಾಗಿ ತೆಗೆದುಕೊಂಡು, ಈ ವಿಷಯವನ್ನು ಯಾಕಪ್ಪ ಅಂತಂದರೆ ಅವರು ಮಾಡೋದು ಚೌರ ವೃತ್ತಿ. ನಾವು ವಂಶ ಪರಂಪರೆಯಿಂದ, ನಮ್ಮ ತಾತ ಮುತ್ತಜ್ಜ ತಂದೆಯವರ ವಂಶ ಪರಂಪರೆಯಿಂದ ನಮ್ಮ ಮೂಲ ವೃತ್ತಿ ಚೌರ ಮಾಡುವುದು. ನಾವು ಮಾಡ್ತಾ ಇಲ್ಲಿವರೆಗೂ ಯಾವುದೇ ರೀತಿಯ ನಾವು ಏನು ಸೇವೆ ಮಾಡ್ತಕ್ಕಂಥ ಸಮಾಜ, ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ ಈ ಒಂದು ಹಡಪದ ಚೌರಿಕ ಸಮಾಜ. ಅದಕ್ಕೋಸ್ಕರ ಈ ಒಂದು ವೃತ್ತಿಗೆ ಅವಮಾನ ಮಾಡ್ತಾ ಮುಜುಗರ ತರ್ತಕ್ಕಂಥ ಕೆಲಸ ಮತ್ತು ಈ ಸಮುದಾಯಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸ, ಮುಜುಗರ ತರ್ತಕ್ಕಂಥ ಕೆಲಸ UPನಿಂದ ಬಂದಂಥ, ಅನ್ಯ ರಾಜ್ಯದಿಂದ ಬಂದಂಥ ಈ ಒಂದು UP, ದೆಹಲಿ ಮತ್ತು ಬಿಹಾರ ಮೂಲದ ಈ ಒಂದು ಬಾರ್ಬರ್ ಮಾಡ್ತಕ್ಕಂಥ ವ್ಯಕ್ತಿ ಅವರು ನಮ್ಮ ಜಾತಿಯವರಲ್ಲ ಮತ್ತು ನಮ್ಮ ಧರ್ಮದವರು ಕೂಡ ಅಲ್ಲ. ಅಂಥ ಜನರು ಬಂದು ನಮ್ಮ ಜಾತಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ವೃತ್ತಿಗೆ ಮುಜುಗರ ತರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಪೊಲೀಸ್ ಆಯುಕ್ತರೇ ತಮ್ಮಲ್ಲಿ ಕಳಕಳಿ ವಿನಂತಿ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಕಳಕಳಿ ವಿನಂತಿ ಮತ್ತು ಜಿಲ್ಲಾಧಿಕಾರಿಗಳ ಕಳಕಳಿ ವಿನಂತಿ, ಎಲ್ಲ ಇಲಾಖೆದವರು ಕೂಡಲೇ ಇಂತಹ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿದಂತಹ ಒಂದು UP, ಬಿಹಾರ್, ದೆಹಲಿ ಮೂಲದವರ ಅಂಗಡಿಗೆ ದಾಳಿ ಮಾಡಿ ಕೂಡಲೇ ಈ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ದಾಳಿ ಮಾಡಿ ಅವರ ಬಗ್ಗೆ ಆಧಾರ್ ಕಾರ್ಡ್ ಚೆಕ್ ಮಾಡಿ, ಅವರ ಹಿನ್ನೆಲೆ ಚೆಕ್ ಮಾಡಿ, ಅವರ ತನಿಖೆ ಮಾಡಲಿ, ಅವ್ರಿಗೆ ಎನ್ಕ್ವೈರಿ ಆದಾಗ ತಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಈ ಕೆಲಸವನ್ನು ಎಲ್ಲ ಆಡಳಿತಗಳು, ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಆಯುಕ್ತರಾಗಲಿ ಮತ್ತು ವರಿಷ್ಠಾಧಿಕಾರಿ ಆಗಲಿ, ಮಹಾನಗರ ಪಾಲಿಕೆ ಆಗಲಿ ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಆ ಅಂಗಡಿಗಳಿಗೆ ದಾಳಿ ಮಾಡಬೇಕು, ಅವರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಒಂದು ವೇಳೆ ತಾವು ಈ ಕೆಲಸ ತಕ್ಷಣವೇ ಮಾಡದೇ ಇದ್ದಲ್ಲಿ ನಮ್ಮ ಹಡಪದ ಸಮಾಜ ಎಲ್ಲ ಇಲಾಖೆಗಳೆದರು, ಜಿಲ್ಲಾಡಳಿತ ಕಚೇರಿ ಎದುರು ಮತ್ತು ಪೊಲೀಸ್ ಆಯುಕ್ತರ ಕಚೇರಿ ಎದುರು ನಾವು ಅಮಾನಂತ ಸತ್ಯಾಗ್ರಹ ಕುಂದರಲು ಮತ್ತು ಉಗ್ರವಾದ ಹೋರಾಟ ಮಾಡಲು ನಾವು ಹೊಣೆ ಆಗಬೇಕಾಗ್ತದೆ. ಅದಕ್ಕೋಸ್ಕರ ಒಂದು ವೇಳೆ ಇದರೊಳಗೆ ನೀವು ತೋಲಿಲ್ಲಪ್ಪ ಅಂತಂದರೆ ಆ ಹೋರಾಟದಲ್ಲಿ ಆ ಒಂದು ಉಗ್ರವಾದ ಹೋರಾಟ ಮಾಡ್ತೀವೋ, ಉಪವಾಸ ಸತ್ಯಾಗ್ರಹ ಮಾಡ್ತೀವೋ, ಆ ಹೋರಾಟದಲ್ಲಿ ಏನಾದರೂ ಅಹಿತಕರ ಘಟನೆ ಆದರೆ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಆಯುಕ್ತರೇ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರ ಕಾರಣತ ಈ ಒಂದು ಪತ್ರಿಕಾ ಮುಖಾಂತರ ನಾನು ಇವತ್ತಿನ ದಿವಸ ನಮಗೆ ಹೇಳಲು ಇಚ್ಛೆಪಡ್ತೀನಿ. ಕೂಡಲೇ ಇದನ್ನು ದಾಳಿ ಮಾಡಿ ಅವರ ಬಗ್ಗೆ ತನಿಖೆ ಆಗಿ ನಮ್ಮ ಮೂಲ ಪರಂಪರೆಯ ಚೌರಿಕರಿಗೆ ನ್ಯಾಯ ಒದಗಿಸಿಕೊಡಿ ಅಂತ ಇವತ್ತಿನ ದಿವಸ ಈ ಒಂದು ಪತ್ರಿಕಾ ಮುಖಾಂತರ ತಮಗೆ ತಿಳಿಯಬಯಸುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಸಾವಳಗಿ, ಬಸವರಾಜ್ ಸುಗೂರ್, ಭಗವಂತ್ ಹೊನ್ನಕರಣಗಿ, ಚಂದ್ರಶೇಖರ್ ಕನಸನಹಳ್ಳಿ, ರಮೇಶ್ ನುಲ್ಲೂರ್ ಸೇರಿದಂತೆ ಇತರರು ಹಾಜರಿದ್ದರು.